ಮೂಡಲಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರ ಪುಣ್ಯತಿಥಿಯ ಅಂಗವಾಗಿ ಮುಳಬಾಲ್ ನಗರದ ಹೊರವಲಯದಲ್ಲಿರುವ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಭಾವಪೂರ್ವಕವಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ದಿವಂಗತ ರಾಜೀವ್ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಉಮಾಶಂಕರ್ ಅವರು, ರಾಜೀವ್ ಗಾಂಧಿಯವರು ದೇಶದ ಯುವಕರಿಗೆ ಹೊಸ ಕನಸುಗಳನ್ನು ನೀಡಿದ ನಾಯಕರು, ಭಾರತದ ತಂತ್ರಜ್ಞಾನ ಮತ್ತು ಡಿಜಿಟಲ್ ಅಭಿವೃದ್ಧಿಗೆ ಭದ್ರ ಅಡಿಪಾಯ ಹಾಕಿದ ದೂರದೃಷ್ಟಿಯ ಪ್ರಧಾನಮಂತ್ರಿ ಎಂದು ಸ್ಮರಿಸಿದರು. ಟೋನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ಲಾ ಮಾತನಾಡಿ, ದೇಶದ ಏಕತೆ ಮತ್ತು ಅಭಿವೃದ್ಧಿಗಾಗಿ ರಾಜೀವ್ ಗಾಂಧಿಯವರು ನೀಡಿದ ಕೊಡುಗೆ ಇಂದಿಗೂ ಸ್ಮರಣೀಯ ಎಂದರು. ಕೆಪಿಸಿಸಿ ಸದಸ್ಯರಾದ ರಾಮಲಿಂಗಾರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ರಾಜೇಂದ್ರ ಗೌಡ, ಟಿಎಪಿಎಂಸಿ ನಿರ್ದೇಶಕರಾದ ಸುಬ್ರಹ್ಮಣಿ, ರಾಷ್ಟ್ರೀಯ ರೈತ ಮುಖಂಡ ಸಿಪಿಎಂ ಗೋಪಾಲ್, ಗುಜನಹಳ್ಳಿ ಮಂಜುನಾಥ್, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಲೋಕೇಶ್ ಸೇರಿದಂತೆ ಹಲವು ಮುಖಂಡರು ರಾಜೀವ್ ಗಾಂಧಿಯವರ ಸೇವೆಯನ್ನು ಸ್ಮರಿಸಿ ಮಾತನಾಡಿದರು. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ಸದಸ್ಯರು ಹಾಗೂ ಗ್ಯಾರಂಟಿ ನಿರ್ದೇಶಕರಾದ ರಾಮಕೃಷ್ಣ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. 1984ರಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ರಾಜೀವ್ ಗಾಂಧಿಯವರು ದೇಶದಲ್ಲಿ ಕಂಪ್ಯೂಟರ್ ಕ್ರಾಂತಿ, ದೂರಸಂಪರ್ಕ ವ್ಯವಸ್ಥೆ ಮತ್ತು ಯುವ ಜನರ ರಾಜಕೀಯ ಪಾಲ್ಗೊಳ್ಳುವಿಕೆ ಮಹತ್ವ ನೀಡಿದ ನಾಯಕರೆಂದು ಹೆಸರುವಾಸಿಯಾಗಿದ್ದಾರೆ. 1991 ಮೇ 21 ತಮಿಳುನಾಡಿನ ಶ್ರೀ ಪೆರಂಬೂರಿನಲ್ಲಿ ನಡೆದ ಬಾಂಬ್ ಸ್ಫೋಟದಲ್ಲಿ ರಾಜೀವ್ ಗಾಂಧಿ ಅವರು ದುರ್ಮರಣ ಹೊಂದಿದ್ದು, ಪ್ರತಿ ವರ್ಷ ಮೇ 21 ದೇಶಾದ್ಯಂತ ಅವರ ಪುಣ್ಯತಿಥಿಯನ್ನು ಆಚರಿಸಲಾಗುತ್ತದೆ ಎಂದು ರಾಷ್ಟ್ರೀಯ ರೈತ ಮುಖಂಡ ಮತ್ತು ಕಾಂಗ್ರೆಸ್ ಮುಖಂಡರಾದ ಸಿಪಿಎಂ ಗೋಪಾಲ್ ಹೇಳಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆ. ಮಾಜಿ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಅವರ 35ನೇ ಪುಣ್ಯತಿಥಿ. ನಾವು ಅವ್ರನ್ನ ಸ್ಮರಿಸ್ಕೊಳ್ಳೋದಂದ್ರೆ ಮೈಯೆಲ್ಲ ಜಿಮ್ ಅನ್ನೋದು. ಯಾಕಂತ ಹೇಳಿದ್ರೆ ಅಷ್ಟು ಡೈನಾಮಿಕ್ ಆಗಿ ಕೆಲಸ ಮಾಡಿದಂಥವರು, ಬೋಲ್ಡ್ ಆಗಿ ಈ ದೇಶದ ಪರವಾಗಿ ತೀರ್ಮಾನ ಮಾಡಿದಂಥವರು. ಒಂದು ಇವತ್ತೆಲ್ಲರೂ ನೆನೆಸ್ಕೋಬೇಕು, ಅಯೋಧ್ಯೆ ಅಂತ ಹೇಳ್ತಾರಲ್ಲ, ಈ ಅಯೋಧ್ಯವನ್ನ ಓಪನ್ ಮಾಡಿದಂಥವರೇ ರಾಜೀವ್ ಗಾಂಧಿ. ಅಲ್ಲಿ ಪೂಜೆಗೆ ಏನು ಇರ್ತಾ ಇರ್ಲಿಲ್ಲ. ಆ ಪೂಜೆ ನಡೆಯುವ ರೀತಿಯಲ್ಲಿ ತೀರ್ಮಾನ ಮಾಡಿದ್ದು ರಾಜೀವ್ ಗಾಂಧಿ ಅವರು. ಎಲ್ಲಿ ನಡೀಲಿ ಏನೋ ಒಂದು ಅಂತಕ್ಕಂಥದ್ದು. ಇವತ್ತು ಯಾರ್ಯಾರೋ ಅಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಅವ್ರು ಬೇರೆ ಉದ್ದೇಶ ಇರಲಿಲ್ಲ. ಎಲ್ಲರೂ ಸಾಮರಸ್ಯ ಇರೋಣ, ಒಂದು ಪೂಜೆ ನಡೀಲಿ ಬಿಡಿ ಅಂತೇಳಿ ತೀರ್ಮಾನ ಮಾಡಿದಂಥವ್ರು. ಅದ್ರ ಜೊತೆಗೆ ಈ ದೇಶದ ಬಗ್ಗೆ ದೊಡ್ಡ ಗುರಿ ಇದ್ದಂಥವ್ರು. ಅದಕ್ಕೆ ಅವರು 86ರಲ್ಲಿ ನ್ಯೂ ಎಕನಾಮಿಕ್ ಪಾಲಿಸಿ, ಹೊಸ ಆರ್ಥಿಕ ವಿಧಾನ, ಹೊಸ ಕೈಗಾರಿಕಾ ವಿಧಾನ, ಹೊಸ ವಿದ್ಯಾರ್ಥಿ ವಿಧಾನ, ಹೊಸ ಇದು ಯಾವುದು ನಮ್ಮ ಅಗ್ರಿಕಲ್ಚರ್ ಕೃಷಿ ವಿಧಾನವನ್ನ ತಂದಂತವರು. ಅವರು 21ನೇ ಶತಮಾನದ ಕನಸನ್ನ ಕಂಡಂತವರು. ಆ 21ನೇ ಕನಸು ಹೆಂಗಿತ್ತಂತಂದ್ರೆ, ಇವತ್ತೇನು 160 ಕೋಟಿಯಷ್ಟು ಮೊಬೈಲ್ಸ್ ಎಲ್ಲರ ಕೈಯಲ್ಲಿ ಬಂದಿದೆ ಅಂತಂದ್ರೆ ಅದು ರಾಜೀವ್ ಗಾಂಧಿ ಇದ್ದಾನೆ. ಈ ರೀತಿ ರಾಜೀವ್ ಗಾಂಧಿ ಮಾಡಿರ್ತಕ್ಕಂಥ ಇದು. ಮತ್ತೆ ಅವರು ಈ ದೇಶಕ್ಕೆ ಏನ್ ಮಾಡಬೇಕು ಅಂತಂದ್ರ ಮಧ್ಯದಲ್ಲೇ ಅವರು ಬಲಿಯಾದರು, ಕ್ರೂರ ಶಕ್ತಿಗಳಿಗೆ ಬಲಿಯಾಗಿ ನಮ್ಮ ಶ್ರೀ ಪೆರಂಬೂರಲ್ಲಿ, ತಮಿಳುನಾಡಲ್ಲಿ LTT ಉಗ್ರರಿಗೆ ಅವರ ಆತ್ಮಹತ್ಯೆ ಪಾಪಕ್ಕೆ ಬಲಿಯಾದರು. ಅಂತ ಘೋರವಾದಂತ ಸನ್ನಿವೇಶವನ್ನ ಈ ದೇಶ ಕಂಡಿದೆ. ಅದೇ ರೀತಿ ಅವರ ತಾಯಿಯ ಇದನ್ನು ನೋಡಿ, ಇಂದಿರಾ ಗಾಂಧಿ ಅವರದನ್ನು ಘೋರವಾದಂತಹ ಇದೆ. ಇಂತಹ ಘೋರವಾದಂತಹ ಸನ್ನಿವೇಶಗಳನ್ನ ಈ ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ಇರಲಿ, ರಾಜೀವ್ ಗಾಂಧಿ ಇರಲಿ, ಇವರೆಲ್ಲರೂ ನಾವು ಮರೆಯಲಾರದಷ್ಟು ಈ ದೇಶ ನೆನೆಸ್ಕೋಬೇಕು ಅಂತ ಒಂದು ಸಂದರ್ಭ ನಾವು ನೆನೆಸ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಬಂದಂತ ನಮ್ಮೆಲ್ಲ ಹಿರಿಯ ನಾಯಕರಿಗೂ ಎಲ್ಲ ಸ್ನೇಹಿತರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮೂಡಲಕೆರೆನ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.